ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತಿದ್ದೀನಿ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲಿದ್ದೀನಿ ಅಂತಂದರೆ ಚಿಕ್ಕಮಂಗ್ಳೂರಿಗೆ ಬಂದಿದ್ವಿ. ಒಂದು ಸಣ್ಣ ಔಟಿಂಗ್ ಬಂದಿದ್ವಿ. ಒಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಮಾಡಿದ್ವಿ ಆಲ್ರೆಡಿ. ಸೊ ಆ ಸ್ಟೇದು ಕೂಡ ನಾನು ಮೆನ್ಷನ್ ಮಾಡ್ತೀನಿ, ಹೇಗಿದೆ ಅಂತ ನಾನು ಹೇಳ್ತೀನಿ. ಫುಡ್ ಮಾತ್ರ ಅಲ್ಲಿ ಆಲ್ರೆಡಿ ತಿಂದಿರೋದ್ರಿಂದ ಹೇಳ್ತಿದ್ದೀನಿ, ತುಂಬ 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 ಚೆನ್ನಾಗಿದೆ. ಸ್ಟೇ ನೇಮ್ ಹೆಸರು ಅದು ಮೂನ್ ಮಿಸ್ಟ್ ಅಂತ. ತುಂಬ ಚೆನ್ನಾಗಿದೆ. ಆಮೇಲೆ ನನ್ನ ಜೊತೆ ನಮ್ಮ ಮೇಘ. ಹಾಯ್ ಮೇಡಮ್. ಮೇಘ ಚವಣ ಇಲ್ಲಿ ನೋಡಿ. ಸೊ ಬನ್ನಿ, ಈಗ ಒಂದು ಲೇಕ್ ಕರ್ಕೊ ಹೋಗ್ತಾನಂತೆ. ಸೊ ತಿರುಗಿಸ್ತಾವ್ ನನಗೆ ಖಾರ ರುಬ್ಬಿ. ಬನ್ನಿ ನೋಡುವ. ಫ್ರೆಂಡ್ಸ್, ಇದೇ ಲೇಕ್ಗೆ ನಾವು ಬಂದಿದ್ದು. ಇದ್ರ ನೇಮ್ ಬಂದು ಹಿರೇಕೊಳಲೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಪೀಸಾಗಿರಬೇಕು ಅಂತ ಅಂದ್ಕೊಳ್ಳೋರು ಡೆಫಿನೆಟ್ಲಿ ಚಿಕ್ಕಮಂಗ್ಳೂರಿಗೆ ಬಂದಾಗ ಟ್ರೈ ಮಾಡಿ. ಆ್ಯಂಬಿಯನ್ಸು, ರೋಡ್ ವ್ಯೂ ಮತ್ತು ಗುಡ್ಡ, ಅದರಲ್ಲಿ ಒಂದು ಲೇಕು. ನಾವು ಮಾಣಿಕ್ಯಧಾರ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಜೀಪ್ ಹೈರ್ ಮಾಡಿದ್ವಿ. ಇಲ್ಲಿ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತೀರಾ ಸರ್ ಇವಾಗ? ಮೇಡಮ್, ಇದು ಮಾಣಿಕ್ಯಧಾರ. ಮಾಣಿಕ್ಯಧಾರ ಬೇಡ, ಅದು ಬಿಟ್ರೆ ಅದೇ ಮೇಡಮ್, ಅಲ್ಲೇ ಮಾಣಿಕ್ಯಧಾರ ಅಂದ್ರೆ ಅಲ್ಲಿ ಲಾಸ್ಟ್ ಎಂಟ್ರಿ ಸೆಕೆಂಡ್ ಏಕ್ ಕರ್ನಾಟಕ. ಅದು ಮಾಣಿಕ್ಯಧಾರ ಅದಾದ್ಮೇಲೆ ಕಟ್ ಪಾಯಿಂಟ್, ಶೂಟಿಂಗ್ ಪಾಯಿಂಟ್, ದತ್ತಪೀಠ, ಮತ್ತೆ ವಾಟರ್ ಪಾರ್ಕ್. ಕೆಮ್ಮಣ್ಣುಗುಂಡಿ ಇಲ್ಲ? ಕೆಮ್ಮಣ್ಣುಗುಂಡಿ ಈಗ ಅದೇ ಕಡೆ ಬರಲ್ಲ ಮೇಡಮ್. ಕೆಮ್ಮಣ್ಣುಗುಂಡಿ ಬಂದ್ಬಿಟ್ಟು ನಿಮಗೆ ಶಿವಮೊಗ್ಗ ರೋಡ್. ಇಷ್ಟು ಪ್ಲೇಸ್ಗೆ ಅಂತ ಅಂದ್ಬಿಟ್ಟು ನಾವು ಈ ಜೀಪ್ನ ಹೈರ್ ಮಾಡಿದ್ವಿ. ಯಾಕೆ ಜೀಪ್ನ ಹೈರ್ ಮಾಡಿದ್ವಿ ಅಂತಂದರೆ ಅವ್ರಿಗೆ ಇರುವಂಥ ಎಕ್ಸ್ಪೀರಿಯೆನ್ಸು ನಮಗಿರಲ್ಲ. ಸೊ ಡ್ರೈವ್ ಮಾಡೋಕ್ಕಾಗಲ್ಲ, ಆ ಥರ ಅಲ್ಲ. ಸೊ ಅವ್ರಿಗೇನಂತಂದರೆ ಯಾವ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನು ಅವ್ರಿಗೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಯಾವಾಗಾದರೂ ಅಷ್ಟೇ ಯಾವುದೇ ಕನ್ಸ್ಟ್ರಕ್ಷನ್ಗೆ ಹೋದ್ರೂ ನಮ್ಮ ಗಾಡಿ ಡ್ರೈವ್ ಮಾಡೋದಕ್ಕಿಂತ ಜೀಪ್ನ ಹೈರ್ ಮಾಡಿಬಿಡ್ತೀವಿ. ಆ ಒಂದು ಸಿಂಬೋಲಿಕ್ ಪ್ಲೇಸಸ್ಸು ಅಂದರೆ ಇವಾಗ ಝೆಡ್ ಪಾಯಿಂಟ್ ಆಗಿರ್ಬೋದು, ಅದೆಲ್ಲ ನಮಗೆ ಗೊತ್ತಿರಲ್ಲ. ಸೊ ಯಾಕೆ ನಿಲ್ಸಿದ್ದಾರೆ ಅನ್ನೋ ಐಡಿಯಾ ಕೂಡ ಇರಲ್ಲ. ಸೊ ಹಾಗಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂಥರ ನಮಗೆ ಒಂದು ಸ್ವಲ್ಪ ಗೈಡೆನ್ಸು ಸಿಗುತ್ತೆ. ಆ್ಯಸ್ ವೆಲ್ ನಾವು ಫಾಸ್ಟಾಗಿ ಡೆಸ್ಟಿನೇಷನ್ಗೂ ರೀಚ್ ಆಗಿಬಿಡ್ತೀವಿ. ಅದ್ರ ಜೊತೆಗೆ ಪ್ಲೇಸಸ್ಸು ಫಾಸ್ಟಾಗಿ ಕವರ್ ಆಗುತ್ತೆ. ಸೊ ಅವ್ರಿಗೆ ಗೊತ್ತಿರೋದ್ರಿಂದ ನೆಕ್ಸ್ಟ್ ಈ ಪಾಯಿಂಟ್ ಇರುತ್ತೆ, ನೆಕ್ಸ್ಟ್ ಈ ಪಾಯಿಂಟ್ ಅಂತ ಅವರು ನಮ್ಗೆ ಪಾಯಿಂಟ್ ಮಾಡಿ ಹೇಳ್ತಿರ್ತಾರೆ. ಸೊ ನಾವೇನು ಮಾಡಿಬಿಡ್ತೀವಿ, ಓಕೆ ಸೊ ಇಷ್ಟೇ ಸಾಕು ಅಂತ ಸುಮ್ಮನಾಗ್ಬಿಡು ಅಂತ ಒಂದೊಂದು ಪ್ಲೇಸಸ್ ಆಗಿಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರದ್ದು ಏನಾಗುತ್ತೆ ಅಂತಂದರೆ ಅವ್ರದ್ದು ಏನು ಪ್ಲೇಸಸ್ ಇದೆಯೋ ಅದನ್ನು ಕವರ್ ಮಾಡೋದಕ್ಕೆ ಅವ್ರಿಗೂ ಟಾರ್ಗೆಟ್ ಇರುತ್ತೆ. ಸೊ ಅವರು ನಾವು ಪ್ಲೇಸ್ ನೋಡ್ದಂಗೆ ಆಗುತ್ತೆ, ಅವರಿಗೆ ಒಂದು ಒಳ್ಳೆ ಬಿಸ್ನೆಸ್ ಆದಂಗೆ ಆಗುತ್ತೆ. ಸೊ ಐ ಪ್ರಿಫರಬ್ಲಿ ಈ ಥರ ಮಾಡೋದಕ್ಕೆ ನನಗೆ ಇಷ್ಟ. ಸೊ ಇನ್ಫ್ಯಾಕ್ಟ್ ನಾನು ಮುನ್ನಾರ್ಗೆ ಹೋದ್ರು, ಎಲ್ಲೇ ಘಾಟ್ ಸೆಕ್ಷನಲ್ಲಿ ಒಂದು ಪ್ಲೇಸ್ಗೆ ಹೋದ್ರೂ ನಾನು ಹೈಯರ್ ಮಾಡಿಬಿಡ್ತೀನಿ. ಊಟಿಯಲ್ಲಿ ಆದರೂ ಅಷ್ಟೇ. ಸೊ ಅವ್ರಿಗೆ ಚೆನ್ನಾಗಿ ಪ್ಲೇಸಸ್ ಗೊತ್ತಿರೋದ್ರಿಂದ ನೀವು ಡ್ರೈವ್ ಮಾಡ್ಕೊಂಡು ಹೋಗಿ
ಅದಕ್ಕಿಂತ ಇದು ಬೆಸ್ಟು ಸೇಫು ಅಂತ ಅನಿಸುತ್ತೆ. ಗಿವ್ ಇಟ್ ಅ ಟ್ರೈ. ಈ ಪೀಕ್ ಏನು ಕಾಣ್ತಿದೆಯಲ್ಲ ಅದು ದೇವಿರಮ್ಮ ಬೆಟ್ಟ ಅಂತೆ. ಒಂದು ಸೈಡಿಂದ ಈಗ ದೀಪಾವಳಿ ಟೈಮ್ ಬಂದರೆ ಎಲ್ಲರೂ ಫ್ಲ್ಯಾಶ್ ಲೈಟ್ ಇಟ್ಕೊಂಡು ಬೆಟ್ಟ ಹತ್ತಾರೆ. ಸೊ ಆ ಒಂದು ಇನ್ನೊಂದು ಪಾರ್ಟು ಈ ದೇವಿರಮ್ಮ ಬೆಟ್ಟ. ನೋಡೋದಕ್ಕೆ ಅಂತೂ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಯಾಕೆಂದರೆ ಈ ಸಮ್ಮರಲ್ಲಿ ಫಸ್ಟ್ ಟೈಮ್ ಕ್ಲೈಮೆಟಿಕ್ ಕಂಡೀಷನ್ ಸಪೋರ್ಟ್ ಮಾಡ್ತಿರೋದು. ಅಂದರೆ ಒಂದು ದಿವಸದ ಮುಂಚೆ ಮಾತ್ರನೇ ಮಳೆ ಸ್ಟಾರ್ಟ್ ಆಗಿತ್ತಂತೆ. ಸೊ ಅದರಿಂದ ನಮಗೆ ಒಳ್ಳೆ ಕ್ಲೈಮೇಟ್ ಕಂಡೀಷನ್ ಸಿಕ್ತು. ಒಂದು 3 o'clock ಆ ಥರ ನಾವು ಅಲ್ಲಿ ರೀಚ್ ಆಗಿದ್ವಿ. ಎಷ್ಟು ಚೆನ್ನಾಗಿ ಫಾಗು ಎಲ್ಲನೂ ಇತ್ತು ಅಂತ ಅಂದರೆ ವಿ ಆರ್ ಆಲ್ ಸ್ಯಾಟಿಸ್ಫೈಡ್. ಅಷ್ಟು ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಬ್ರೀಸ್ ಇತ್ತು, ಒಂದು ಗಾಳಿ ಇತ್ತು. ಇದು ಅದಾದಮೇಲೆ ನಾವು ಬಂದಿದ್ದು ಮಾಣಿಕ್ಯದಾರಾಗಿ. ಮಾಣಿಕ್ಯದಾರಲ್ಲಿ ಎಲ್ಲನೂ ತುಂಬ ಕ್ರೌಡ್ ಇತ್ತು. ಸ್ವಲ್ಪ ಜೋಳ ಗಿಳ ತಿನ್ನೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಬಟ್ ನಿಂತ್ಕೊಂಡು ಸಾಕಾಗಿ ತುಂಬ ಜನ ಇರೋದ್ರಿಂದ ತಿನ್ನಲ್ಲ, ವಾಪಸ್ ಬಂದಿದ್ವಿ. ಸೊ ಫಾಗ್ ಯಾವ ಥರ ಇತ್ತು ಅಂತಂದರೆ ಈ ಥರ ಇತ್ತು. ಸ್ವಲ್ಪ ಮುಂದೆ ಹೋದರೆ ಏನೂ ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಎಲ್ಲ ಕವರ್ ಆಗಿತ್ತು. ತುಂಬ ಸಪೋರ್ಟಿಂಗ್ ಆಗಿತ್ತು ವೆದರು. ಸೊ ವಿ ಹ್ಯಾಡ್ ಅ ಫನ್ ಆ್ಯಕ್ಚುಲಿ. ತುಂಬ ವಿ ಆರ್ ಹ್ಯಾಪಿ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಿತ್ತು. ಮಳೆ ಇರಲಿಲ್ಲ, ಲೈಟಾಗಿ ಡ್ರಿಸ್ಲಿಂಗ್ ಇತ್ತು, ಅದ್ರ ಜೊತೆಗೆ ಫಾಗ್ ಇತ್ತು. ನಮಗೇನು ಬೇಕಿತ್ತು ಅದಿತ್ತು. ಇದೆಲ್ಲ ನೋಡಿಕೊಂಡು ಮತ್ತೆ ನಾವು ಜರಿ ಫಾಲ್ಸಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಸೊ ವಿ ಥಾಟ್ ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲ ಅಂದರೆ ನಾವು ಒನ್ ಮೋರ್ ಡೇ ಇಲ್ಲೇ ಸ್ಟೇ ಮಾಡ್ತಿರೋದ್ರಿಂದ ಸೊ ವಿ ಥಾಟ್ ಓಕೆ ನಾಳೆ ಏನಾದರೂ ಚಾನ್ಸ್ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಒಂದು ಪಾಯಿಂಟ್ ಬಂದು ಝೆಡ್ ಪಾಯಿಂಟ್ ಅಂದರೆ ನೋಡಿ ಎಲ್ಲ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡ್ತಾರೆ. ಸೊ ಈ ಪಾಯಿಂಟಿಗೂ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಫುಲ್ಲು ಮಳೆ ಸ್ವಲ್ಪ ಸ್ಟಾರ್ಟ್ ಆಯಿತು, ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಸೊ ತುಂಬ ಚಳಿ ಅನ್ನಿಸ್ತಿತ್ತು, ತುಂಬ ಕೋಲ್ಡ್ ಇತ್ತು. ನಡ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಒಂಥರ ತಳ್ದಂಗೆ ಆಗ್ತಿತ್ತು. ಇದೇನು ಗಾಳಿನ ಇಲ್ಲ ನಮ್ಮ ಗ್ರಾವಿಟೇಷನ್ ಫೋರ್ಸ್ ಅನ್ನೋದೇ ಅರ್ಥ ಆಗಿಲ್ಲ. ಅಷ್ಟು ಚೆನ್ನಾಗಿತ್ತು. ಎಲ್ಲಿಗೆ ಬಂದರೂ ನೆಮ್ಮದಿ ಬಿಡಲ್ಲ. ಅವ್ನು ಮೊಳಕೆ ಬರ್ತಾನೆ. ಶಿವ ಅಲ್ಲಿಂದ ಮುಗಿಸ್ಕೊಂಡು ನಾವು ವೆದರ್ನ ಫೀಲ್ ಮಾಡಿಕೊಂಡು ಬೇರೆ ಕಡೆ ಹೊರಟ್ವಿ. ಮಾಡು, ಏನೋ ಮಾಡ್ತೀನಿ ಅಂತಲ್ಲ.